ಕಲಬುರಗಿಯಲ್ಲಿ ಶುರುವಾಗಿದೆ ಕಾಂಗ್ರೆಸ್ ವರ್ಸಸ್ ಆರ್ಎಸ್ಎಸ್ ಅನ್ನುವಂಥ ವಿಚಾರ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು ಪಥಸಂಚಲನ ಇರೋದ್ರಿಂದ ಸಹಜವಾಗಿ ಒಂದು ವಾರ್ ತರ ನಡೀತಾ ಇದೆ. ಬ್ಯಾನರು ಬಂಟಿಂಗ್ಸ್ ತೆರವನ್ನ ಮಾಡಿತ್ತು ಪುರಸಭೆ ಅಧಿಕಾರಿಗಳು. ಆದರೆ ಪಥಸಂಚಲನ ಮಾಡ್ತೀವಿ ಅಂತ ಹೊರಟಿದ್ದಾರೆ ಆರ್ಎಸ್ಎಸ್ನವರು. ಪಥಸಂಚಲನಕ್ಕಿಂತ ಪ್ರಿಯಾಂಕ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಆರ್ಎಸ್ಎಸ್ ವಿರುದ್ಧ ಧ್ವನಿ ಎತ್ತಿರುವಂತ ಸಚಿವ ಪ್ರಿಯಾಂಕ್ ಖರ್ಗೆ, ಹೀಗಾಗಿ ಪ್ರಿಯಾಂಕ್ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಆರ್ಎಸ್ಎಸ್ ಪಥಸಂಚಲನದ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಅವರಿಗೆ ಅವಕಾಶ ಕೊಟ್ಟರೆ ನಮಗೂ ಕೊಡಿ ಅಂತ ಅನುಮತಿ ಪತ್ರ ಬರೆದಿದ್ದಾರಂತೆ. ದೊಣ್ಣೆ ಹಿಡಿದು ಪಥಸಂಚಲನ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಪತ್ರ ಬರೆದಿದ್ದಾರಂತೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘಟನೆಗಳ ಸಮರ ನಡೀತಾ ಇದೆ. ಸೊ ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಏನೇ ಅಂತ ಹೇಳಿದ್ರು ಪರ್ಮಿಷನ್ ಬೇಕಾಗತ್ತೆ. ಯಾಕೆ ಪರ್ಮಿಷನ್ ಬೇಕಾಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದೆ. ಸೊ ಇಲ್ಲಿ ಹಾಗೆ ಆಗಿದೆ. ದಲಿತ ಸಂಘಟನೆಯವರು ನಮಗೂ ಕೂಡ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಆರ್ಎಸ್ಎಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಇತ್ತು. ಈಗ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘಟನೆಗಳು ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಸದ್ಯ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಬಹುದು, ಏನೆಲ್ಲ ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಈ ವಿಚಾರದಲ್ಲಿ? ನಿತಿ, ಕಳೆದ ಒಂದು ವಾರದಿಂದಲೂ ಕೂಡ ಆರ್ಎಸ್ಎಸ್ ಕಾಂಗ್ರೆಸ್ ವಾರ ಶುರುವಾಗಿದೆ. ಅದರಲ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಆರ್ಎಸ್ಎಸ್ ನಡುವೆ ತಿಕ್ಕಾಟ ಜೋರಾಗ್ತಾ ಇದೆ. ಆರ್ಎಸ್ಎಸ್ ನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದ ನಂತರ ಇದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗೆ ಬಂತು. ಸರ್ಕಾರ ಕೂಡ ಈಗಾಗಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳು ಮತ್ತೆ ಸಂಚಲನವನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಕ್ಯಾಬಿನೆಟ್ ನಲ್ಲಿ ಕೂಡ ಇದರ ತೀರ್ಮಾನ ಆಗಿತ್ತು. ಇವತ್ತು ಆರ್ಎಸ್ಎಸ್ ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಮಧ್ಯಾಹ್ನ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಪುರಸಭೆಗೆ ಅನುಮತಿಯನ್ನ ಕೇಳಿತ್ತು. ಆದ್ರೆ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ. ಅಲ್ಲಿ ದಲಿತ ಸಂಘಟನೆಗಳು ಕೂಡ ಈಗ ನಮಗೂ ಪಥಸಂಚಲನಕ್ಕೆ ದೊಣ್ಣೆ ಹಿಡಿದು ನಾವು ಪಥಸಂಚಲನವನ್ನು ಮಾಡ್ಬೇಕು, ನಮಗೂ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ದಲಿತ ಸಂಘಟನೆಗಳು ಕೂಡ ಅನುಮತಿಯನ್ನ ಕೋರಿವೆ. ಹೀಗಾಗಿ ಅಲ್ಲಿ ದಲಿತ ಸಂಘಟನೆಗಳು ವರ್ಸಸ್ ಆರ್ಎಸ್ಎಸ್ ಅನ್ನುವಂತೆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಚಿತ್ತಾಪುರ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದೆ ಈ ಒಂದು ಕಾರಣಕ್ಕೆ. ಹಾಗಾಗಿ ಈಗ ಎರಡೂ ಅನುಮತಿಯನ್ನ ಕೋರಿರೋದ್ರಿಂದ ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿ ಆರ್ಎಸ್ಎಸ್ ಮುಂದಿನ ದಿನಗಳಲ್ಲಿ ಅಲ್ಲಿ ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡುತ್ತೆ ಅನ್ನುವಂತಹ ಆತಂಕ ಇವತ್ತು ಕಾಂಗ್ರೆಸ್ ನಲ್ಲಿದೆ. ಸೊ ಹಾಗಾಗಿ ಈಗ ದಲಿತ ಸಂಘಟನೆಗಳು ಕೂಡ ಎಂಟ್ರಿ ಆಗಿರೋದ್ರಿಂದ ಇಲ್ಲಿ ಮತ್ತಷ್ಟು ತಿಕ್ಕಾಟಗಳು ಶುರುವಾಗತ್ತೆ. ಆ ಕಾರಣಕ್ಕೆ ಈಗ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಪತ್ರವನ್ನು ಹೊರಡಿಸಲಾಗಿದೆ. ಅಲ್ಲಿನ ಪುರಸಭೆ ತಹಸೀಲ್ದಾರ್ ಅವರು ಈಗ ಆರ್ಎಸ್ಎಸ್ ಮತ್ತೆ ದಲಿತ ಸಂಘಟನೆಗಳು ಅನುಮತಿಯನ್ನ ಕೋರಿರೋದ್ರಿಂದ ಅಲ್ಲಿ ಸಂಘರ್ಷ ಶುರುವಾಗಬಹುದು ಅನ್ನುವಂತ ಕಾರಣಕ್ಕೆ ಈಗ ಅನುಮತಿಯನ್ನ ನಿರಾಕರಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಏನಾದ್ರೂ ಅವರು ಪಥಸಂಚಲನವನ್ನ ಮಾಡ್ತೇವೆ ಅಂತೇಳಿ ಹೊರಟಿದ್ದೆ ಆದ್ರೆ, ಅಥವಾ ದಲಿತ ಸಂಘಟನೆಗಳು ಪಥಸಂಚಲನವನ್ನ ಮಾಡ್ತೇವೆ ಅಂತೇಳಿ ಹೊರಟಿದ್ದೆ ಆದ್ರೆ ಇಬ್ಬರನ್ನು ಕೂಡ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶಗಳಿದೆ. ಹಾಗಾಗಿ ಇಲ್ಲಿಗೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.